ಜೈ ಹಿಂದ್. ನಮ್ಮ ಸ್ನೇಹಜೀವಿ ಅಕಾಡೆಮಿ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಈಗಾಗಲೇ 7 ಟಾಪಿಕ್ ಬಗ್ಗೆ ನಾನು ತಿಳಿಸಿದ್ದೇನೆ. ಸೊ ಇವತ್ತಿಂದ ಯಾವಪ್ಪ ಅಂದ್ರೆ 8ನೇ ಅಧ್ಯಾಯ. ಸೊ ಇದು 8ನೇ ಅಧ್ಯಾಯದೊಳಗೆ ಯಾವುದ್ರ ಬಗ್ಗೆ ಹೇಳಕತ್ತೀನಿ ಅಂದ್ರೆ ಚಿತ್ರಗಳ ಸರಣಿಗಳು ಅಂತ ಹೇಳ್ಕೇಶನ್. ಸೊ ಚಿತ್ರಗಳ ಸರಣಿಗಳಂತಿಲ್ಲ, ಆ್ಯಕ್ಚುಲಿ ಅದು ಸರಣಿಗಳ ಒಳಗನ ಚಿತ್ರಗಳ ಸರಣಿ ಇರ್ತೈತೆ. ಅದನ್ನು ನಾ ಏನು ಮಾಡಿ ಸಪ್ರೇಟಾಗಿ ಇದನ್ನು ಬಿಡ್ಸಾಕತ್ತೀನಿ. ಯಾಕಪ್ಪ ಅಂತಂದ್ರೆ ಅದರೊಳಗನ ಹೇಳ್ಬೋದಿತ್ತು. ಸರಣಿಗಳದನ್ನು ಚಲೋತಂಗೆ ತಿಳ್ಕೊಬೇಕಂದ್ರೆ ಸಾಕಷ್ಟು ಸಮಯ ಅಂತ ಓದೈತಿ. ಅಂಥದ್ರೊಳಗೆ ಏನಾಯ್ತಿಲ್ಲ ನಾನು ಅದ್ರ ಸಲುವಾಗಿ ಅಂತ ಏನು ಮಾಡಿಬಿಟ್ಟಿನಿ ಅಂದ್ರೆ ಸೊ ಚಿತ್ರಗಳ ಸರಣಿ ಅಂತೇಶಿಂದ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇದೆಲ್ಲಿ ಬರ್ದಿರ ಸರ್ ಅಂತೇಶಿಂದ ಕೇಳಕ್ಕೆ ಹೋಗ್ಬೇಡಿ, ಚಿತ್ರಗಳ ಸರಣಿಗಳ ಅಂತೇಶಿಂದ. ಓಕೆ, ಸೊ ಹೆಂಗಿತ್ತಂದ್ರೆ ಅಲ್ಲಿ ಅಕ್ಷರಗಳ ಅಥವಾ ಇಂಗ್ಲೀಷ್ ವರ್ಣಮಾಲೆಗಳ ಅಥವಾ ಗಣಿತ ಕ್ರಿಯೆಗಳ ಬಗ್ಗೆ ಕ್ರಮಬದ್ಧ ಜೋಡಣೆಯನ್ನು ಅದು ಸರಣಿಗಳು ಎನ್ನುವರುತ್ತೆ ಅದು ಇರ್ತದ. ಅಂದ್ರೆ ನಾ ಇದನ್ನೇನು ಹೇಳಕತ್ತೀನಿ ನಿಮ್ಗೆ, ಚಿತ್ರಗಳ ಕ್ರಮಬದ್ಧ ಜೋಡಣೆಯನ್ನು ಚಿತ್ರಗಳ ಸರಣಿಗಳು ಅಂತ ಹೇಳ್ತೀನಿ ನಾನು. ಯಾಕಂತಂದ್ರೆ ಸೊ ಚಿತ್ರ ಅಂತ ತಿಳ್ಕೊಳಿ. ಫಾರ್ ಎಕ್ಸಾಂಪಲ್ ಒಂದು ಚಿತ್ರ ರೀತಿ ಒಳಗೆ ಕೊಟ್ಟಿರ್ತಾರೆ. ಸೊ ಅವತ್ತು ಸರಣಿಗಳಿರ್ತಾವೆ. ಅದರೊಳಗೆ ಒಂದು ಸ್ಟಾರ್ ಅಂತ ಇರ್ತೈತಿ. ಸೊ 2 ಭುಜಗಳು ಇರ್ತೈತಿ, ಮೂರು ಭುಜಗಳು ಇರ್ತೈತಿ. ಮುಂದೆ ಹೋದಾಗ 4 ಭುಜಗಳದ್ದು ಬರ್ತೈತಿ. ಸೊ ಮುಂದೆ ಜಾಗ ಪಂಚಭುಜಗಳು ಅಂತೇಶನ್ ಬರ್ತೈತಿ. ಮುಂದೆ ಷಟ್ ಭುಜಗಳು, 6 ಭುಜಗಳು ಅಂತೇಶನ್ ಈ ಥರ ಸರಣಿಗಳು ಬಂದಿರ್ತಾವೆ. ಅಂದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಏನೈತಿ, ಸೊ ಒಂದು ಬಾಕ್ಸ್ ಟೈಪ್ನಾಗ ಹಾಕಿರ್ತಾನೆ. ಸೊ ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡಿರ್ತಾನಂತಂದ್ರೆ, ಇಲ್ಲಿ ಕ್ವಶನ್ ಮಾರ್ಕ್ ಅಂತ ಕೊಟ್ಟಿರ್ತಾನೆ. ಏನಂತ ಕೊಟ್ಟಿರ್ತಾನೆ, ಇಲ್ಲೊಂದು ಗೆರೆ ಕೊಟ್ಟಿರ್ತಾನೆ, ಇಲ್ಲಿ ಹಿಂಗೆ ಕೊಟ್ಟಿರ್ತಾನೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾನೆ. ಅಂದ್ರೆ ಈ ಕೆಳಗಿನ ಪ್ರಶ್ನಾರ್ಥಕ ಚಿಹ್ನೆಯ ಸೊ ಕ್ವಶನ್ ಮಾರ್ಕ್ ಏನಿರುತ್ತಲ್ಲ ಜಾಗವನ್ನು ಭರ್ತಿ ಮಾಡಬಲ್ಲ ಸರಿಯಾದ ಚಿತ್ರವನ್ನು ಆಯ್ಕೆಗಳಿಂದ ಆರಿಸಿ ಅಂತ. ಅಂದ್ರೆ ಆಯ್ಕೆಗಳು ಕೊಟ್ಟಿರ್ತಾನೆ ಆಪ್ಷನ್ ಒಳಗಡೆ. ಸೊ 1ನೇ ಆಪ್ಷನ್, ಎ ಆಪ್ಷನ್ದಾಗ ಏನು ಕೊಟ್ಟಿರ್ತಾನಂತಂದ್ರೆ ಸೊ ನೋಡ್ಕೋಬೋದು. 1ನೇ ಆಪ್ಷನ್ದಾಗ ಏನು ಮಾಡಿರ್ತಾನಂತಂದ್ರೆ ಎಲ್ಲಿ ಈ ಥರ ಕೊಟ್ಟಿರ್ಬೋದು. ಸೊ ಬಿ ಆಪ್ಷನ್ದಾಗ ಏನು ಮಾಡಿರ್ತಾನಂತಂದ್ರೆ ಓಕೆ ಈ ಥರ ಕೊಟ್ಟಿರ್ತಾನು. ಸಿ ಆಪ್ಷನ್ದಾಗ ಏನು ಮಾಡ್ತಾನಂತಂದ್ರೆ ಈ ಥರ ಕೊಡ್ತಾನು. ಈ ಥರ ಆಗೈತಾ. ಸೊ ಇದನ್ನ ಬೇರೆ ಈ ಕಡೆ ಕಟ್ತಾನೆ, ಈ ಥರ ಕೊಟ್ಟಿರ್ತಾನೆ. ಅಂದರೆ ಇಲ್ಲಿ ಏನಾಗೈತೆ ಅಂದ್ರೆ ಇದು ಚಿತ್ರ ಅಂತ ತಿಳ್ಕೊಳ್ರಿ. ಒಂದು ಫಾರ್ ಎಕ್ಸಾಂಪಲ್ ಈಗ ಬರೀ ಒಂದು ಗೆರೆ ಹೊಡೆದಾನೆ, ಇಲ್ಲಿ ಮತ್ತೊಂದು ಗೆರೆ ಬಂದೈತೆ. ಸೊ ಅಂದರೆ ಒಂದು ವೇಳೆ ಏನಾರ ಸೊ ಈ ಥರ ಮಾಡಿದಂದ್ರೆ ಈ ಕೆಳಗಡೆ ಮುಖ ಆಗ್ತಿತ್ತು. ಅದ ಎಲ್ಲರ ಸೊ ಫಸ್ಟಿಗೆ ಈ ಗೆರೆ ಐತಿ, ಆಮ್ಯಾಗ ಈ ಗೆರೆ ಬಂದೈತಿ. ಅಂದ್ರೆ ಆಮ್ಯಾಗ ನಾವು ಥಿಂಕ್ ಮಾಡಬೇಕು ಈ ಕ್ವಶನ್ ಮಾರ್ಕ್ ಇದ್ದಲ್ಲಿ ಇದು ಬರುತ್ತೆ ಅಂತೇಶಿಂದ. ಒಂದು ವೇಳೆ ಇದನ್ನೂ ಕೊಟ್ಟು ಕಿಶಿಂದ ಸೊ ಇದನ್ನೂ ಹಿಂಗೆ ಕೊಟ್ಟು ಮುಂದೆ ಇಲ್ಲಿ ಕೊಟ್ಟು ಇದರ ಕ್ವಶನ್ ಮಾರ್ಕ್ ಇತ್ತಂದ್ರೆ ಅವಾಗ ಏನಾಗುತ್ತಂದ್ರೆ ಪೂರ ಚೌಕ ಆಗಿಬಿಡುತ್ತದೆ. ಈ ಥರ ಇರ್ತಾವೆ. ಅಂದ್ರೆ ಅದರೊಳಗೆ ಚಿತ್ರಗಳಿರ್ತಲ್ಲ. ಭಾಳಷ್ಟು ಇದ್ರ ಬಗ್ಗೆ ಏನು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಸೊ ಹಳೆಯ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳುವಂತಹ ಚಿತ್ರಗಳನ್ನು ಅದನ್ನು ಕಟ್ ಮಾಡಿಕಿಸಿಂದ ನಿಮ್ಗೆ ಶೋ ಮಾಡಕತ್ತೇನೆ. ಪ್ರತಿಯೊಂದು ABCD ಶಿಫ್ಟ್ ಒಳಗೆ ಯಾವುದೇ ಬರಲೇವೋ ಯಾವ ಶಿಫ್ಟ್ನಾಗಿಂದ ಐತಿ ಅದು 2024, 25 2025 ಎಕ್ಸಾಮ್ದಾಗಿನೂ ಪ್ರಶ್ನೆಗಳ ಅದನ್ನು ನಿಮ್ಗೆ ಶೋ ಮಾಡ್ಕತ್ತೇನೆ. ಅಂದರೆ ನಿಮಗೆ ತಿಳಿಸೋ ಸಂಬಂಧ ಈ ಥರ ಶೋ ಮಾಡಿ ತೋರ್ಸಾಕತ್ತೀನಿ. ಇದ್ರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಪ್ರಶ್ನೆ ಬರ್ತೀನಿ ನೋಡ್ಕೋಬೋದ್ರಿ. ಈ ಕೆಳಗಿನ ಸರಣಿಯಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ತಾಕಿದಾಗ ಸರಣಿ ಪೂರ್ಣಗೊಳಿಸಬಲ್ಲ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಅಂತ ಕೊಟ್ಟಿರ್ತಾನೆ. ಅಂದರೆ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಾನ. ಸೊ ಇಲ್ಲಿ ಏನು ಕೊಟ್ಟಾನ ನೋಡ್ಕೊಡ್ರಿ, ಕ್ಯೂ ಸ್ಟಾರ್ ಕೊಟ್ಟಾನ, ST ಅಂತ ಕೊಟ್ಟಾನ. ಸೊ ಇಲ್ಲಿ ಏನೈತಿ, ಇಲ್ಲಿ ಕ್ಯೂ ಸ್ಟಾರ್ ST ಐತಿ ಅಂತ, ಇಲ್ಲಿ ಕೂಡ ಕ್ಯೂ ಸ್ಟಾರ್ ST ಐತಿ. ಆದರೆ ಇಲ್ಲಿ ಏನು ಬದಲಾವಣೆ ಐತಿ ಅಂತ ನೋಡ್ತಾನವ. ಸೊ ಅಂದ್ರೆ ನಾವು ತಾಕಿದಾಗ ಅಂದ್ರೆ ನಾವು ನೋಡಿದಾಗ ಇಲ್ಲಿ ಬದಲಾವಣೆಯನ್ನು ನಾವು ಕಂಡು ಹಿಡಿದಾಗ ಸೊ ಯಾವ ಥರ ಬರ್ತಿ, ಇದು QP ಅನ್ನೋದೇನೈತಿ. ಸೊ ಅದನ್ನ ಸೇಮ್ ಏನು ಮಾಡಿ ಕೆಳಗೆ ಇಟ್ಕೊಂಡ್ರಿ. ಓಕೆ ಅಂತ ಇದ್ರಾಗ ಕೆಳಗೆ ಇಟ್ಕೊಂಡ ಇದು 1 ನಂಬರ್ ಅಂತ ತಿಳ್ಕೊಳ್ರಿ. ಸೊ 2 ನಂಬರ್ದಾಗ ಕೆಳಗೆ ತೊಗೊಂಡನ, 3 ನಂಬರ್ ಒಳಗೆ ಮ್ಯಾಗ ಹೋದನ ಮತ್ತೆ ಅದೈತಿ ಕ್ಯೂ ಸ್ಟಾರ್ ಐತಿ. ಓಕೆ ಅಂತ 4ನೇದ್ರೊಳಗೆ ಮತ್ತೆ ಏನು ಮಾಡ್ಯಾನ, ಸೊ 4ನೇದ್ರೊಳಗೆ ಮತ್ತೆ ಕೆಳಗೆ ತೊಗೊಂಬಂದಾನ. ಅಂದ್ರೆ ಇಲ್ಲಿ ಕ್ಯೂ ಸ್ಟಾರ್ ಅಂದ್ರೆ ಕೆಳಗೆ ತೊಗೊಂಬಂದ ಬಳಕ ಇಲ್ಲಿ ಮ್ಯಾಗ ಹೋಗುತ್ತೆ. ಸೊ ಏನಾಗುತ್ತೆ, ಕ್ಯೂ ಸ್ಟಾರ್ ಇಲ್ಲಿ ಬರುತ್ತೆ. ಏನು ನೆಕ್ಸ್ಟ್ ಏನೈತಿ, ST ಅನ್ನೋದು ಕೆಳಗಿತ್ತು, ಅದನ್ನ ಮ್ಯಾಗ ಹೋದಾನು. ಸೊ ಅದ ಸೇಮ್ ಇಲ್ಲಿ ಕೆಳಗೆ ಬಂದೈತಿ, ಇಲ್ಲಿ ಮ್ಯಾಗ ಹೋಯ್ತಿ. ಅಂದರೆ ಇಲ್ಲಿ ಕೆಳಗೆ ಬರುತ್ತೆ ನೋಡ್ಕೊಡ್ರಿ. ST ಆನ್ಸರ. ಸೊ ಇಲ್ಲೈತಿ ನೋಡ್ರಿ 1 ಆಪ್ಷನ್. ಅಂದ್ರೆ ಏನು ಇಲ್ಲ ಇದ್ರೊಳಗೆ. ಇದೇ ಥರ ಏನೈತಿ ಥಿಂಕ್ ಮಾಡ್ಕೊಂತ ಹೋಗ್ಬೇಕು. ಸೊ ಇದು ಈಸಿ ಮೆಥಡನ್ನು ನಿಮಗೆ ಕೊಟ್ಟಿನಿ. ಅಂದರೆ ಇದೇನೈತಿ ಡೈರೆಕ್ಟ್ ಇದಕ್ಕಿದ್ದಂಗೆ ಏನೈತಿ ಡೈರೆಕ್ಟಾಗಿ ಇದಕ್ಕೆ ಸಮಯ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಯಾವ ಥರ ಬಂದಿರ್ತಾವೆ, ಸ್ವಲ್ಪ ಸಮಯ ತೊಗೊತಾವ. ಅವು ಹೆಂಗೆ ಸಮಯ ತೊಗೊತಾವು ನೋಡ್ಕೊಳ್ರಿ.
ಇಲ್ಲಿ ಕೊಟ್ಟಾನ ಇದನ್ನು. ಸೊ ಚಿತ್ರನ ಡೈರೆಕ್ಟಾಗಿ ಪ್ರಶ್ನೆ ಏನೈತಿ ಸೇಮ್ ಎಲ್ಲದರಾಗ ಇದನ್ನ ಕೊಟ್ಟಿರ್ತಾನು. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆ ಅಂತ ಆರಿಸ್ರಿ ಅಂತ ಹೇಳ್ತಾನೆ. ಸೊ ಅವಾಗ ಏನೈತಿ ನಾವು ಆರಿಸ್ಬೇಕಾಗಿರ್ತೈತಿ ಆನ್ಸರ್. ಸೊ ನೀವು ನೋಡ್ಕೋಬೋದು ಆನ್ಸರ್ ಯಾವ ಬರ್ತಂತಿಂದ ಕಂಡುಹಿಡಬೇಕಾಗೈತಿ. ಇಲ್ಲೇನೆ ಸೊ ನಡಬಾರ್ಕೆ ಏನು ಮಾಡೋಣ, ತ್ರಿಭುಜ ಕೊಟ್ಟಾನ. ಸೊ ಮುಂದೇನೈತಿ 6 ಭುಜಬಾಹು ಅಂದರೆ ಅಂತಾರ ಷಟ್ ಭುಜಬಾಹು ಅಂತಾರೆ. ಸೊ 6 ಭುಜಬಾಹು. ಮುಂದೆ ಇಲ್ಲಿ ಎಷ್ಟು ಬಾಹುಗಳದಾವು? 1 2 3 4 5 6. ಇದು ಕೂಡ 6 ಭುಜಬಾಹುಗಳದಾವು. ಸೊ 6 ಭುಜಗಳ ಮ್ಯಾಗ ಎಷ್ಟು ಗೆರೆ ಅದಾವ? ಸೊ ಇವು ಕೂಡ 6 ಭುಜಗಳು ಇವ. ಓಕೆ. ಸೊ ಭುಜಬಾಹುಗಳ ಮ್ಯಾಗ ಗೆರೆ ಹೇಳಿದಂದ್ರೆ ಇವು 6 ಅದಾವ. ಸೊ ಓಕೆ, ಅದನ್ನು ಮೊದಲು ನಾವು ತಿಳ್ಕೊಬೇಕು. ಇದ್ರೊಳಗೆ ನಾವು ತಿಳ್ಕೊಂಡಾಗ ಸೊ ಇದಕ್ಕೆ ಏನು ಡಿಫ್ರೆಂಟ್ ಮಾಡಿದ ನೋಡ್ಕೊಡ್ರಿ. ತ್ರಿಭುಜ ಐತಿ ಇದಕ್ಕಿದಂಗೆ. ಸೊ ನಡಬರ್ಕಿಂದ 6 ಭುಜಗಳು ಅದಾವ. ಸೊ ಮತ್ತು ಅದ್ರ ಔಟ್ ಆಫ್ ಕವರ್ ಅದು ಕೂಡ 6 ಭುಜಗಳದ್ದು ಸೇಮ್ ಇದಕ್ಕೆ ಐತಿ ಅಂದಾಗ ಇಲ್ಲಿ ಏನು ಕಾಣಿಸಕತ್ತಿಲ್ಲ ನಮ್ಗೆ, ಗೆರೆಗಳು ಕಾಣಕತ್ತಿಲ್ಲ. ಎಷ್ಟು ಗೆರೆಗಳು? 1 2 3 4. ಸೊ ಎಷ್ಟು? 1 2 3 4 ಈ ಗೆರೆಗಳು ಕಾಣಕತ್ತಿಲ್ಲ. ಸೊ ಈ ಗೆರೆಗಳು ಇಲ್ಲ ಅಂತಂದಾಗ ಸೊ ಏನು ಮಾಡ್ಯಾನ, ಇದ್ರೊಳಗೆ 4 ಗೆರೆಗಳನ್ನು 4 ಸೊ 4 ಗೆರೆಗಳನ್ನು ತೆಗ್ದಾನ ಅಂತ. ಇದ್ರೊಳಗೆ ಏನು ಬದಲಾಗೈತೆ ನೋಡ್ಕೊಡ್ರಿ. ಸೊ ನೋಡ್ರಿ ಇವು ಮ್ಯಾಗಿನ ಗೆರೆ ಇಲ್ಲ. ಓಕೆ, ಮತ್ತೇನೈತಿ ತ್ರಿಭುಜದೊಳಗೆ ಒಂದು ಗೆರೆ ಹೋಗೈತಿ ನೋಡ್ರಿ ಇಲ್ಲಿ. ಮತ್ತು ಅದ್ರ ಬಳಕೆ ಏನಾರ ಹೋಗೈತೆ ನೋಡ್ಬೇಕು ಇಲ್ಲ. ಸೊ ಹಂಗೆ ಅದ್ರ ಬಳಕ 1 2 ಸೊ ಇದೊಂದು 3 ಗೆರೆಗಳು ಹೋಗ್ಯಾವ. 1 2 3 ಗೆರೆಗಳು ಹೋಗ್ಯಾವ ಅಂದ್ರೆ ಗೆರೆಗಳು 3 ಮೈನಸ್ ಮಾಡಿದಾನೆ ಈ ಚಿತ್ರದೊಳಗೆ. ಇನ್ನು ನೆಕ್ಸ್ಟ್ ಚಿತ್ರದೊಳಗೆ ಏನು ತೆಗ್ದಾನ ನೋಡ್ಕೊಡ್ರಿ. ಸೊ ಇಲ್ಲಿ ಏನಂತಿ ಯಾವುದು ಮ್ಯಾಗಿನ ಗೆರೆಗಳಿಲ್ಲ, ನಡಬರ್ಕ್ ತ್ರಿಭುಜನೂ ಇಲ್ಲ. ಸೊ ಅಂದಾಗ ಇಲ್ಲಿ ತ್ರಿಭುಜಗಳಿಗೆ ಎಷ್ಟಿದ್ದು ಇಲ್ಲಿ? ಸೊ ಎಷ್ಟು ಭಾಗಗಳಿದ್ದು ತ್ರಿಭುಜಗಳೊಳಗೆ? ಎಷ್ಟು ಗೆರೆಗಳಿದ್ದು? 2 ಗೆರೆಗಳಿದ್ದು ಅಲ್ಲ. ಅಂದಾಗ ಇಲ್ಲಿ ಏನು ಮಾಡ್ಯಾನ, ಇಲ್ಲಿ -3 ಮಾಡ್ಯಾನ. ಸೊ -2 ಮಾಡ್ಯಾನ ಇದ್ರೊಳಗೆ. ಓಕೆ, ನಾವು ಇನ್ನು ನೆಕ್ಸ್ಟ್ ಏನೈತಿ ಇದ್ರೊಳಗೆ -1 ಮಾಡ್ಬೇಕು. ಏನು ಯಾವ ಗೆರೆಯನ್ನು ತೆಗಿತಾನಂತೇಶಿಂದ ನಮಗೆ ಥಿಂಕ್ ಇರ್ಬೇಕು, ಎಲ್ಲಿಂತ್ರ ಗೆರೆಯನ್ನು ಹೆಂಗೆ ಕಡಿಮೆ ಮಾಡ್ಕೊತ ಬಂದಾನಂತೇಶಿಂದ. ಓಕೆ, ಸೊ ಮೊದಲು ಏನು ಮಾಡಿದಾನ, ಇವು ಹೊರಗಿರ್ತಕ್ಕಂತಹ ಗೆರೆಗಳನ್ನ ಕಟ್ ಮಾಡ್ಕೊತ ಬಂದಾನ. ಅದಾದ್ಮ್ಯಾಗ ನಡಬಾರ್ಕ್ ಇದ್ದಿದ್ದನ್ನು ಕಡಿಮೆ ಮಾಡ್ಯಾನ. ಸೊ ನಡಬಾರ್ಕ್ ಇದ್ದನ್ನು ಕಡಿಮೆ ಮಾಡ್ಯಾನ ಅನ್ಬೇಕು. ಮತ್ತು ನಡಬಾರ್ಕ್ ಇರೋದಕ್ಕನ ಒಂದು ಕಡಿಮೆ ಮಾಡ್ತಾನೆ. ಎಲ್ಲಿ ಕಡಿಮೆ ಮಾಡ್ತಾನೆ ಅಂತ ನಾವು ಕಂಡು ಹಿಡಬೇಕು. ಅವರೇ ಒಂದು ಗೆರೆಯನ್ನು ತೆಗಿಬೇಕಂದ್ರೆ ಇದ್ರೊಳಗಿಂದ ಒಂದು ಗೆರೆಯಲ್ಲಿ ತೆಗೆದಿದ್ದೈತಿ ನೋಡ್ರಿ. ಸೊ ಇದ್ರೊಳಗೆ ಏನೈತಿ 1 2 3 4 ಅಂದ್ರೆ ಇಲ್ಲಿ 2 ಗೆರೆ ಅದಾವ. ಸೊ ಅಂದ್ರೆ ಇದಲ್ಲ, 2 ಗೆರೆ ತೆಗ್ದಾನ. ಸೊ ಇದ್ರೊಳಗೆ ಒಂದೇ ಗೆರೆ ಐತಿ, ಇಲ್ಲಿ ಒಂದೇ ಗೆರೆ ಕುಂದಿರ್ತೈತಿ. ಸೊ ಓಕೆ, ಇದು ಸರಿಯಾದ ಆನ್ಸರ್. ನಮಗೆ ಡೈರೆಕ್ಟಾಗಿ ನೋಡಿಕೊಳ್ಳಿ ಅರ್ಥ ಆಗಂಗಿಲ್ಲ, ಅದರ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೇರ ಪ್ರಶ್ನೆ ಹೇಳ್ತಿದ್ವಿ ಅಷ್ಟೊಂದು. ಸೊ ಇದಕ್ಕೆ ಟೈಮ್ ಕೊಡೋ ಅವಶ್ಯಕತೆನೇ ಇಲ್ಲ. ಆದರೂ ಕೂಡ ಫಸ್ಟ್ ಟೈಮ್ ಎಕ್ಸಾಮ್ ಬರೋಕತ್ತವ್ರಿಗೆ ಮತ್ತು ಇನ್ನು ಹಂಗೆ ಏನಿಲ್ಲ ನೀವು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದ್ರಂಥವ್ರಿಗೆ ಅದು ಗೊತ್ತಿರ್ತೈತೆ. ಫಸ್ಟ್ ಟೈಮ್ ಬರೋರಿಗಂತ ಅರ್ಥ ಆಗಂಗಿಲ್ಲ. ಆಲ್ಮೋಸ್ಟ್ ಅಲ್ಲಾಗಿ ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಅರ್ಥ ಆಗಂಗಿಲ್ಲ. ಇವ ಸ್ವಲ್ಪ ಆದಷ್ಟು ಏನೈತಿಲ್ಲ ಇಂಥವು ಜಾಸ್ತಿ ನೋಡ್ಕೊಳ್ಳೋದ್ರಿಂದ ತಾನು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ, ಇದ್ರೊಳಗೆ ಏನು ಮಾಡ್ಯಾನ ನೋಡ್ಕೊಳ್ರಿ. ಸೊ ಇಲ್ಲಿ $2 ಓಕೆ, ಸೊ ಇಲ್ಲಿ ಏನು ಮಾಡ್ಯಾನಂತಂದ್ರೆ $1 ಇಟ್ಟಾನು, ಇದನ್ನು 2 ಮಾಡ್ಯಾನ. ಇದನ್ನು 2 ಮಾಡ್ಯಾನ, ಇದನ್ನು 1 ಇಟ್ಟಾನ. ಅಂದ್ರೆ ಇಲ್ಲಿ ಏನು ಮಾಡ್ಯಾನು, -1 ಮಾಡಿಕೆಶಿಂದ 1 ಇಟ್ಟಾನ. ಓಕೆ, ಇಲ್ಲಿ 2 ಅದಾವ. ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ಯಾನ, ಎಸ್ ಅನ್ನೋದು ಇದು ಡಾಲರ್ ಅನ್ನೋದು ಇದಕ್ಕಿದ್ದಂಗೆ ಇಟ್ಟಾನ. ಸೊ ಇದ್ರೊಳಗೆ ಏನು ಮಾಡ್ಯಾನು, ಇವು 2 ಅದಾವಲ್ಲ. ಸೊ 2ರಾಗ -1 ಮಾಡ್ಯಾನ, ಮತ್ತು ಅದು ಕೂಡ 1 ಆಗಿತ್ತು. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡ್ಯಾನ ಅಂತಂದ್ರೆ ಇದನ್ನು ಇದಕ್ಕಿದ್ದಂಗೆ ಇಟ್ಟಾನು, ಇದನ್ನು ಇದಕ್ಕಿದ್ದಂಗೆ ಇಟ್ಟಾನ. ಏನು ಇತ್ತು 3 ಕೊಟ್ಟಾನ ತ್ರಿಭುಜಗಳು. ಸೊ 3 ತ್ರಿಭುಜಗಳಿಗೆ ಏನು ಮಾಡ್ಯಾನು, ಮತ್ತು -1 ಮಾಡ್ಯಾನ. ಅಂದ್ರೆ ಈ 2% ಒಳಗೆ -1 ಮಾಡಿ 1 ಇಟ್ಟಾನು. ಸೊ 3 ತ್ರಿಭುಜಗಳು ಬಂದವು, ಅದನ್ನು -1 ಮಾಡಿ 2 ಇಟ್ಟಾನ. ಹಾಂ, ನೆಕ್ಸ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಏನು ಮಾಡ್ಯಾನ, 3 ಇದು 4 ಕೊಟ್ಟಾನ. ಇಲ್ಲಿ 4 ಕೊಟ್ಟನ ತಂದ ಬಳಕ ಇನ್ನು ನೆಕ್ಸ್ಟ್ ಏನು ಬರಬೇಕಾಗೈತಿ ಅಂದ್ರೆ ಯಾವುದು ಬಂದರೂ ಸತಕ್ಕ ನೆಕ್ಸ್ಟ್ 5 ಬರ್ಬೇಕು. 5 ಅಂದ್ರೆ ಅವು ಏನರ ಆಗಿರ್ಬೋದು, ಅಂದ್ರೆ ಪ್ಲಸ್ ಚಿಹ್ನೆಯರ ಆಗಿರ್ಬೋದು 5, ಅಥವಾ ಏನೈತಿ ಇಂಟು ಚಿಹ್ನೆಗಳರ ಆಗಿರ್ಬೋದು, ಮೈನಸ್ ಚಿಹ್ನೆಗಳರ ಆಗಿರ್ಬೋದು, ಅಥವಾ ಯುವರೇ ಆಗಿರ್ಬೋದು, ವಾಯರೇ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು. ಅವು ಎಷ್ಟ ಬಂದರೂ ಕೂಡ 5 ಆಗಿರ್ತಾವೆ. ತಿಳಿತಾ? ಅಂದಾಗ ಏನತ್ತಲ್ಲ ಈಗೇನು ಮಾಡ್ಬೇಕಂದ್ರೆ ಇದ್ರೊಳಗೆ ಇಲ್ಲಿ ನೋಡ್ಕೊಡ್ರಿ, ಇದನ್ನೆಲ್ಲ ಅಳಿಸ್ತೀನಿ. ಸೊ ಇಲ್ಲಿ ಇದಕ್ಕಿದ್ದಂಗೆ ಇಟ್ಕೋತೀಗೇನ. ಸೊ ಇದನ್ನು ಕೂಡ ಇದಕ್ಕಿದ್ದಂಗೆ $, ಇದು ಪರ್ಸೆಂಟೇಜ ಇದಕ್ಕಿದ್ದಂಗೆ. ಓಕೆ, ಏನು ನೆಕ್ಸ್ಟ್ ತ್ರಿಭುಜಗಳು ಅವತ್ತೂ ಕೂಡ ಇದಕ್ಕಿದ್ದಂಗೆ ಇಟ್ಕೊಂಡನು.
ಓಕೆ. ಸೊ ಇನ್ನು ಇವು ಓಗಳೇನೈತಿಲ್ಲ ಅದ್ರಾಗ ಒಂದು ಮೈನಸ್ ಮಾಡ್ಬೇಕಾ, 1 2 3 ಅಂದ್ರೆ 4 ಅದಾವು -1. ಇನ್ನು 5 ಇದನ್ನು ಆಗ್ಬೇಕು. ಏನದ ನೋಡ್ಕೊಡ್ರಿ ಇಲ್ಲಿ ಏನೈತಿ ಎಕ್ಸ್ಟ್ರಾ ಇದ್ದಿದ್ದ ಇವುಗಳು ಅದಾವೆ ಎಕ್ಸ್ಟ್ರಾ ಇದ್ದಿದ್ದ ಅಂದ್ರೆ 5 ಎಕ್ಸ್ಟ್ರಾಗಳು ಇವುಗಳು 1 2 3 4 5 ಅದಾವ ಕರೆ. ಆದರೆ ಇಲ್ಲಿ ಒಂದು ಮೈನಸ್ ಮಾಡಿಲ್ಲ ರೀ ಅವ, ಇಲ್ಲಿ ಒಂದು ಮೈನಸ್ ಮಾಡಿಲ್ಲ, +1 ಮಾಡ್ಯಾನೀಗ ಅಂದ್ರೆ ಇದು ಅಲ್ಲ. ಸೊ ಇಲ್ಲಿ ನೋಡ್ಕೊಡ್ರಿ ಸರಿಯಾದ ಆನ್ಸರ ಏನತ್ತಂದ್ರೆ ಫಸ್ಟಿಗೆ ಡಾಲರ್ ಇದಕ್ಕಿದ್ದಂಗೆ ಇಟ್ಟಾನ. ಸೊ ಪರ್ಸೆಂಟೇಜ್ ಸೇಮ್ ಇಟ್ಟಾನು. ಸೊ 2 ತ್ರಿಭುಜಗಳು ಇಲ್ಲಿ ಏನು ಬಂದಿದ್ದಿಲ್ಲ ಆತನ 2 ತ್ರಿಭುಜಗಳು ಅಂದ್ರೆ ಇದ್ರಾಗ ಒಂದು ಮೈನಸ್ ಮಾಡಿ ತ್ರಿಭುಜ ಇಟ್ಟಾನ. ನೆಕ್ಸ್ಟ್ ಏನೈತಿ ಇವು ಏನೈತಿಲ್ಲ 4 ಗೋಲ್ಗಳು ಏನೈತಿಲ್ಲ ಅದ್ರೊಳಗೆ ಒಂದು ಮೈನಸ್ ಮಾಡಿ 3 ಮಾಡಿದಾನೆ ಇಲ್ಲಿ. ಸೊ ನೆಕ್ಸ್ಟ್ ಆಪ್ಷನ್ದೊಳಗೆ ನೋಡ್ಕೊಡ್ರಿ 1 2 3. ನೆಕ್ಸ್ಟ್ ಬಂದಿರೋದು ಏನೈತಿಲ್ಲ ಅದು ನೆಕ್ಸ್ಟ್ ಸಿಂಬಾಲ್ ಆಗಿರ್ಬೋದು ಅಕ್ಷರ ಆಗಿರ್ಬೋದು ಅದು 5 ಆಗಿರ್ತಾವ. ಅದನ್ನು ತಿಳ್ಕೊಬೇಕು ನಾವು. ಅಂದ್ರೆ +1 +2 +3 +4 +5 ಅದು ಚಿಹ್ನೆ ಆಗಿರ್ಬೋದು ಅಕ್ಷರ ಆಗಿರ್ಬೋದು ನಂಬರ್ ಆಗಿರ್ಬೋದು. ಸೊ +5 ಮಾಡ್ಕೋತಾ ಹೋಗಿದ್ದಾನೆ. ಈ ಥರ ಕೇಳ್ತಿರ್ತಾರೆ. ನೆಕ್ಸ್ಟ್ ಒಂದು ನೋಡ್ಕೊಡ್ರಿ ಈ ಚಿತ್ರ ಹೆಂಗೈತಿ. ಸೊ ಇದು ರೌಂಡ್ ಈ ಥರ ಈ ಕಡೆ ಇದನ್ನದಾವ ಏರೋ ಮಾರ್ಕ. ಸೊ ರೌಂಡ್ ಆಕಾರದೊಳಗೆ ಐತಿ. ಅದನ್ನೇನು ಮಾಡ್ಯಾನು ತಿರುವಿಟ್ಟಾನ. ತಿರುವಿಟ್ಟು ಏನು ಮಾಡ್ಯಾನು ಇದನ್ನೊಂದು ಹಾರಿಸ್ಬಿಟ್ಟಾನ ಇಲ್ಲಿದೆ. ಸೊ ಇಲ್ಲೈತೆ ಇದನ್ನು ತಿರುವಿಟ್ಟಾಗ ಇದನ್ನ ಏರೋ ಮಾರ್ಕನ್ನು ಹಾರಿಸ್ಬಿಟ್ಟಾನ. ಅಂದಾಗಿದ್ದ ಮುಖ ಹಿಂಗಾಗೈತೆ ಅಂತ ಮತ್ತೇನು ಮಾಡ್ತಾನೆ. ಸೊ ಇದನ್ನು ಮತ್ತೆ ತಿರುಸಿಡ್ತಾನೆ. ತಿರುಸಿಟ್ಟಾಗ ಏನೈತಿ ಏರೋ ಮಾರ್ಕ್ ನೋಡ್ಕೊಡ್ರಿ. ಅಂದ್ರೆ ಅವಾಗ ಈ ಕಡೆ ಏರೋ ಮಾರ್ಕ್ ಇದ್ದಿದ್ದು ಈ ಕಡೆ ಬಂದಿರ್ತಾವ. ಸೊ ಈ ಕಡೆ ಏರೋ ಮಾರ್ಕ್ ಇದ್ದಿದಂತೆ ಮತ್ತೆ ಹಿಂಗೆ ಈ ಕಡೆ ಮರ್ಯಾಗ ಈ ಮರ್ಯಾಗಿದಾವಲ್ಲ. ಸೊ ಅವಾಗ ಏನು ಮಾಡೋಣ ಇಲ್ಲಿ 2 ಹಾರಿಸಿದಾನೆ ನೋಡ್ರಿ. ಇವು 2 ಹಾರಿಸಿದಾನೆ ಅಂದಾಗ ಏನೈತಿ ನೆಕ್ಸ್ಟ್ ನೋಡ್ಕೊಡ್ರಿ. ಅಂದ್ರೆ ಇದನ್ನು ಮತ್ತೆ ತಿರುಗಿ ಬಿಡಬೇಕು. ತಿರುಗಿ ಬಿಟ್ಟಾಗ ಏನೈತಿ 3 ಹಾರಿಸಿದಾನೆ ಇಲ್ಲಿ. ಸೊ 3 ಹಾರಿಸಿದಾನೆ ಅಂದ್ರೆ ಹಿಂದಿನೂ ಏನೈತಿಲ್ಲ 3 ಇನ್ನೊಂದು ಹಾರಿಸ್ಬಿಟ್ಟಾನೆ ಇದನ್ನೊಂದು ಹಾರಿಸಿದಾನೆ. ಅಂದ್ರೆ ಇಲ್ಲಿ ನೋಡ್ರಿ ಇದನ್ನೊಂದು ಹಾರಿಸಿದ ಬಳಿಕ 1 2 3 ಅಂದ್ರೆ 1 2 3 ಏರೋ ಮಾರ್ಕ್. ಇನ್ನು ನೆಕ್ಸ್ಟ್ ಏನೈತಿ ಅಂದ್ರೆ ಇದ್ರೊಳಗೂ 2 ಏರೋ ಮಾರ್ಕ್ ಹಾರಿಸಿ 1 ಏರೋ ಮಾರ್ಕ್ ಹಾರ್ಸ್ಯಾನ. ಇದ್ರೊಳಗೆ 2 ಹಾರ್ಸ್ಯಾನ. ಇದ್ರೊಳಗೆ 3 ಹಾರ್ಸ್ಯಾನ. ಅಂದ್ರೆ ಇದ್ರೊಳಗೆ ಇನ್ನೊಂದು ಹಾರಿಸ್ತಾನೆ ನಂಗತ್ತ. ಇನ್ನೊಂದು ಹಾರಿಸ್ತಾನೆ ಅಂದ್ರೆ 4 ಏರೋ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ 4 ಹಾರತ್ತು ಅಂತ ಬಾಣ ಚಿಹ್ನ ಮ್ಯಾಗತ್ತವು ಅವು ಕೆಳಗಾಗಬೇಕು. ಸೊ ಅದು ಬಾಣ ಚಿಹ್ನ ಕೆಳಗಾಗಬೇಕಲ್ಲ. ಸೊ 1 ಇದೊಂದು ಹೋಗ್ತಾ. ಸೊ ಇದು 2 ಇಷ್ಟ ಬಾಣ ಚಿಹ್ನ. ಆನ್ಸರ್ ಇಲ್ಲೈತೆ ನೋಡ್ರಿ. ಸರಿ ಆಯ್ತು. ಬರೀ ಥಿಂಕ್ ಅಷ್ಟೇ ಇರ್ಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ ಥಿಂಕ್ ಇಲ್ಲಿ ವಿಚಾರ ಮಾಡ್ಬೇಕು ನೀವು. ಸೊ ಇಲ್ಲಿ ಹೆಂಗೆ ವಿಚಾರ ಐತಿ ಇದ್ರೊಳಗೆ ಒಂದು ಸ್ವಲ್ಪ ವಿಚಾರನ ಟ್ವಿಸ್ಟ್ ಆಗಿಟ್ಟಾನ. ಸೊ ಹೆಂಗೆ ಟ್ವಿಸ್ಟ್ ಇಟ್ಟಾನ ನಾವು ಹೆಂಗೆ ಥಿಂಕ್ ಮಾಡ್ಬೇಕು ಇದನ್ನು. ಇದು ಟಿಕ್ ಐತಿ ಇದು ಟಿಕ್ ಇದು ಹಿಂಗೆ ಮಾಡ್ಯಾನ. ಇದನ್ಯಾಕೆ ಹಿಂಗೆ ಮಾಡಿದ ಇದನ್ಯಾಕೆ ಹಿಂಗೆ ಮಾಡಿದ. ಸೊ ಇದು ಓ ಐತಿ ಇದು ಓ ಇದ್ದಿದ್ದ ಇಲ್ಲಿ ಬಂದೈತಿ. ಓಕೆ ಹಾಂ ಓ ಇದ್ದಿದ್ದ ಇದು ಇಲ್ಲಿ ಬಂದೈತಿ. ಇಲ್ಲಿ ಇದ್ದಿದ್ದು ಇಲ್ಲಿ ಹೋಗೈತಿ. ಇಲ್ಲಿ ಇದ್ದಿದ್ದು ಇಲ್ಲಿ ಹೋಗೈತಿ ಅಂತ ಇಲ್ಲಿ ಇದ್ದಿದ್ದ ನೆಕ್ಸ್ಟ್ ಇಲ್ಲಿ ಬರುತ್ತೆ. ಹಾಂ ಇಲ್ಲಿ ಓ ಅಂತ ಬರ್ಕೋಣ ಮತ್ತೆ ನೋಡ್ರಿ ತಿರುಗೈತಿ ತಿಳ್ಕೊನ ಇಲ್ಲಿದ್ದು ಇಲ್ಲಿ ಬಂದೈತಿ. ಸೊ ಇಲ್ಲಿದ ಇಲ್ಲಿ ಹೋಗೈತಿ ಇಲ್ಲಿದ ಇಲ್ಲಿ ಹೋಗೈತಿ ಇಲ್ಲಿದ್ದು ಮತ್ತೆ ಇಲ್ಲಿ ಬರುತ್ತೆ ಓ. ಓಕೆ ಇದು ಓ ಅಂತ ತಿಳ್ಕೊಡ್ರಿ. ಇದು ವಾಯ್ ಐತಿ ವಾಯ್ ಇಲ್ಲಿ ಹೋಗೈತಿ ವಾಯ್ ಮ್ಯಾಗ ಹೋಗೈತಿ ಅಂತ ಇಲ್ಲಿ ಮತ್ತೆ ಇಲ್ಲಿ ಬಂದೈತಿ ಅಂದ್ರೆ ಇಲ್ಲಿ ನಿಂತರೆ ಇಲ್ಲಿ ಬರುತ್ತೆ ವಾಯ್. ಇದು 1. ಸೊ ರೋಮನ್ 1 ಅಂಕಿ ಐತಿ. ಸೊ ಇಲ್ಲೈತಿ ಅಂಕಿ ಇದು ಇಲ್ಲಿ ಹೋಗೈತಿ ಚೇಂಜ್ ಹಾಕೋತ ಹೋಗಿತ್ತಲ್ಲ. ಸೊ ಅಂದಾಗ ಏನೈತಿ ಇದ್ರ ಮುಂದೆ ಇಲ್ಲಿ ರೋಮನ್ ಅಂಕಿ ಬರ್ತೈತಿ. ಇದು ಓಕೆ ಇಷ್ಟಂತರೂ ಕಂಡು ಹಿಡಿದಿವೆ. ಆದರೆ ಇಲ್ಲಿ ಮೂಲ ಚಿತ್ರ ಏನು ಬರ್ಬೇಕು. ಏನು ತ್ರಿಭುಜನ ಬರುತ್ತೆ ಇಲ್ಲ ಗೋಲ್ ಬರ್ತೈತೆ ಇದು ಬರ್ತೈತೆ ಯಾವ್ದು ಬರ್ತೈತಿ. ಸೊ ಇದನ್ನು ಯಾಕೆ ಹಿಂಗೆ ಕುಡ್ಕೊತ ಹೋಗ್ಯಾನ ಅಲ್ಲಿ ನೋಡ್ಕೊಡ್ರೆ. ಸೊ ಫಸ್ಟಿಗೆ ಗೋಲ್ ಐತಿ ಅಂದರೆ ಇದಕ್ಕೆ ಏನೈತಿ 2 ಬಾಹುಗಳನ್ನು ಕೂಡಿಸಿದಾಗ ಒಂದು ವೃತ್ತ ಆಗುತ್ತೆ. ಓಕೆ ತ್ರಿಭುಜ ಐತಿ. ಸೊ ತ್ರಿಭುಜ ಅಂದರೆ 3 ಬಾಹುಗಳನ್ನ ಹೊಂದೈತಿ. ಚೌಕಾಕಾರ ಐತಿ. ಚೌಕಾಕಾರ ಏನೈತಿ 4 ಬಾಹುಗಳನ್ನ ಹೊಂದೈತಿ. ಹೌದಾ. ಸೊ ಇಲ್ಲಿ ಸ್ಟಾರ್ ಐತೆ. ಸ್ಟಾರ್ ಅನ್ನೋದು ಏನೈತಿ 5 ಬಾಹುಗಳನ್ನ ಹೊಂದೈತಿ. ಹಾಗಾದರೆ ಇನ್ನು 6 ಬಾಹುಗಳನ್ನು ಹೊಂದಿರತಕ್ಕಂಥ ವೃತ್ತನ್ನು ರಚನೆ ಮಾಡಬೇಕಾಗುತ್ತೆ. ಸೊ ಅಂದಾಗ ಏನೈತಿಲ್ಲ ಈ ಥರ ಚಿತ್ರ ಬರುತ್ತೆ ನೋಡ್ಕೋಬೋದು ನೀವು. ಓಕೆ ಸೊ ಈ ಥರ ಸ್ವಲ್ಪ ಥಿಂಕ್ ಮಾಡ್ಬೇಕಷ್ಟ. ಥಿಂಕ್ ಮಾಡಿದ್ರಿ ಅಂದ್ರೆ ಆರಾಮಾಗಿ ಬಿಡಿಸ್ಬೋದು. ಓಕೆ ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ ಇದನ್ನೊಂದು ಬಿಡಿಸ್ತೀನಿ. ಇದನ್ನೊಂದು ಬಿಡಿಸಿ ನಿಮ್ಗೆ ಒಂದು ಸೊ ಕಮೆಂಟ್ ಮಾಡೋಕೆ ಬಿಡ್ತೀನಿ. ಓಕೆ ನೋಡ್ಕೊಳ್ರಿ ಇದು ಹೆಂಗೆ ಮಾಡೈತಿ ತಕ್ಷಣ ಥಿಂಕ್ ಮಾಡ್ರಿ ನೋಡೋಣ. ಸೊ ನೋಡ್ರ ಇದು ಟಿಕ್ ಐತೆ ಇದನ್ನ ನೋಡ್ಕೋದು ಮೇನ. ಸೊ ಮೇನ್ ಟಿಕ್ ಫಸ್ಟ್ ಇಲ್ಲಿ ಈಚೆ ಕಡೆ ಐತೆ ಅದು ಈಚೆ ಕಡೆ ಬಂದೈತಿ. ಇಲ್ಲಿ ಇದ್ದಿದ್ದು ಮತ್ತೆ ಮುಂದೆ ಹೋಗೈತಿ ಇಂತ ಈ ಕಡೆ ಹೋಗೈತಿ. ಸೊ ಇಲ್ಲಿ ಐತೆ ಅಂದ ಬಳಿಕ ಮತ್ತೆ ಈಗ ಮುಂದಿನ ಬಾಜು ಹೋಗ್ತೈತ್ರ. ಸೊ ಮುಂದಿನ ಬಾಜು ಟಿಕ್ಕಿ ಇಲ್ಲಿ ಹಾಕೊಡ್ರಿ ಇಲ್ಲಿ ಬಾಜು
ಟಿಕ್ ಬರುತ್ತೆ. ಸೊ ಓಕೆ. ಹಾಂ ನೆಕ್ಸ್ಟ್ ಪಿ ಐತಿ, ಇದು ನೋಡ್ರಿ ಪಿ ಇಲ್ಲೈತಿ, ಈಚೆ ಕಡೆ ಹೋಗೈತಿ, ಪಿ ಇಲ್ಲೈತಿ, ಇದು ಈಚೆ ಕಡೆ ಹೋಗೈತಿ. ಸೊ ಓಕೆ, ಪಿ ಅಂತ ಅಂದರೆ ಇಲ್ಲೈತಿ ಅಂದ ಬಳಿಕ ಇಲ್ಲೇ ಸಮೀಪ ಪಿ ಬರುತ್ತೆ ಇದಕ್ಕೆ. ಇನ್ನು ನೆಕ್ಸ್ಟ್ ಇಲ್ಲಿ ಜೆ ಐತಿ, ಇಲ್ಲಿ ಓ ಐತಿ, ಇಲ್ಲಿ ಜೆ ಐತಿ, ಇಲ್ಲಿ ಓ ಐತಿ. ಇದು ಹೆಂಗೆ ಬತ್ತು? ಸೊ ಇದು ಹೆಂಗೆ ಬತ್ತಂದ್ರೆ ಇದು ಜೆ ಇದ್ದದನ್ನು ಇಲ್ಲಿ ಮ್ಯಾಗ ಹೋದನ, ಇದಕ್ಕೆ ಇಲ್ಲಿ ಕೆಳಗೆ ತೊಗೊಂಬಂದನ. ಸೊ ಮ್ಯಾಗ ಹೋದನ, ಇದನ್ನು ಕೆಳಗೆ ತೊಗೊಂಬಂದನ. ಮುಂದೆ ಮತ್ತೆ ಇದನ್ನ ಮ್ಯಾಗ ಹೋದನ ಅಂದ ಬಳಿಕ ಇಲ್ಲಿ ಕೆಳಗೆ ಬರುತ್ತೆ, ಇದು ಜೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಓ ಅನ್ನೋದು ಇಲ್ಲಿ ಕೆಳಗೆ ಬಂದೈತಿ ಅಂದರೆ ಇಲ್ಲಿ ಮ್ಯಾಗ ಓ ಹೋಗುತ್ತೆ. ಸೊ ಅದನ್ನು ಕ್ಯೂ ಆಕಾರ ಮಾಡ್ಯ ನಾವು. ಓಕೆ, 0 ಪಿ ಜೆ ಸ್ಟಾರ್ ಇಲ್ಲಿ ಓ ಆಯಿತು. ಇನ್ನು ಇದು ಎಚ್ ಜೆ ಇದ್ದೇನ ಮತ್ತೆ ಬದಲಾಶನ ಅಂದ್ರೆ ಈಚೆ ಕಡೆ ಎಚ್ ಇಡ್ರಿ, ಈಚೆ ಕಡೆ ಜೆ ಇಡ್ರಿ. ಸೊ ಎಲ್ಲಿತ್ತು ಆನ್ಸರ ಇದು ತಿಳಿತಾ? ಇವು ಚಿತ್ರಗಳ ಸರಣಿ ಒಳಗೆ ಸರಣಿ ಮ್ಯಾಗೂ 2 ಕ್ವಶನ್ಗಳು ಇರ್ತಾವ, ಚಿತ್ರಗಳ ಮ್ಯಾಗೂ 2 ಕ್ವಶನ್ ಇರ್ತಾವ. ಸೊ ಈ ಥರ ಏನತ್ತಿಲ್ಲ ಪ್ರಶ್ನೆಗಳ ಇರ್ತಾವ. ಸೊ ಇದನ್ನು ಎಲ್ಲರೂ ಏನತ್ತಿಲ್ಲ ಇದು ಹೆಂಗೆ ಬಂದೈತೆ ಅಂತ ಹೇಳ್ಕಿಸಿಂದ ನೀವು ಕಂಡಿಡಿರಿ. ಅಂದ್ರೆ ಹೆಂಗೆ ಬಂದೈತಿ ಆನ್ಸರ್ ಅಂತೂ ನಿಮಗೆ ಗೊತ್ತಿದ್ದೈತಿ. ಈಗ ನಾಶಾಕ್ ಶೋ ಮಾಡೀನಿ, ಈಗ ಶೋ ಮಾಡಿನ ಬಳಿಕ ಇದು ಯಾವ ಥರ ಬಂದೈತಿ ಅಂತ ನಾನು ಬಿಡಿಸ್ಬಿಡ್ತೀನಿ ನೋಡ್ರಿ ಈಗ. ಸೊ ಈಗ ನೋಡ್ರಿ ಇದು ಸೇಮ್ ಏನೈತಿ, ಇದನ್ನ ಹೆಂಗೆ ಹೋಗಿದಾವ ಅಂತ ಸ್ವಲ್ಪ ಥಿಂಕ್ ಮಾಡ್ಕೊಡ್ರಿ. ಆನ್ಸರ್ ಹೆಂಗೆ ಬಂತೈತಿ ನೀವೇ ಬಿಡಿಸಿ. ಆನ್ಸರ್ ಅಂತೂ ಇಲ್ಲಿ ಹಾಕಿದ್ದೀನಿ ಕಮೆಂಟ್ನಾಗ, 3ನೇ ನಂಬರ್ ಆನ್ಸರ್ ಐತಿ. ಇದು ಹೆಂಗೆ ಬಂತೈತಿ ನೀವು ಥಿಂಕ್ ಮಾಡ್ಕೊಡ್ರಿ. ಇದನ್ನು ಇಲ್ಲಿಗೆ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಸೊ ಇದ್ರೊಳಗೆ ಏನೈತಿ ಸೇಮ್ ಇದೇ ಥರ ಪ್ರಶ್ನೆ ಇರ್ತಾವೆ. ಒಂದು ಸ್ವಲ್ಪ ಏನೈತಿ ಟ್ವಿಸ್ಟ್ ಆಗಿದ್ದಾಗ ಏನೈತಿ ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ಸಮಯ ತೊಗೋತಾವ. ನೇರವಾಗಿದ್ದಾಗ ಏನೈತಿ ಸ್ವಲ್ಪ ಸಮಯ ತೊಗೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಇದನ್ನು ಎಷ್ಟು ಬೇಗ ಥಿಂಕ್ ಮಾಡಿ ಹಾಕ್ತೀರಿ ಅಷ್ಟು ನಿಮ್ಗೆ ಟೈಮ್ ಸಾಲ್ತೈತಿ. ಯಾಕಂದ್ರೆ ಮ್ಯಾಥ್ಸ್ ಒಳಗೆ ಸಮಯಗಳು ಭಾಳ ತೊಗೋತೈತಿ. ಆ ಕಾರಣಕ್ಕಾಗಿ ಏನೈತಿಲ್ಲ ಎಷ್ಟು ಬೇಗ ಆಗುತ್ತಲ್ಲ ಅಷ್ಟು ಮೆಂಟಲ್ ಎಬಿಲಿಟಿ ಡೈರೆಕ್ಟಾಗಿ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವ ಥಿಂಕ್ ಆ ರೀತಿ ಒಳಗೆ ನೀವು ಪ್ರಾಕ್ಟೀಸನ್ನು ಮಾಡಿದ್ರಿ ಅಂದ್ರೆ ಆರಾಮಾಗಿ ಆಗುತ್ತೆ. ನಾನು ಕೊಡಕತ್ತಿರತಕ್ಕಂಥ ವಿಡಿಯೋಗಳು ಯೂಸ್ ಆಗಕತ್ತಿದ್ವು ಅಂದ್ರೆ ಹಂಗೆ ಏನತ್ತಿಲ್ಲ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬಿಡ್ರಿ. ಹಂಗೆ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ. ನೆಕ್ಸ್ಟ್ ಏನತ್ತಿಲ್ಲ ಏನು ಮಾಡ್ತೀನಲ್ಲ ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟಿರತಕ್ಕಂತಹ ಹಳೆಯ ಪ್ರಶ್ನೆ ಪತ್ರಿಕೆಗೆ ಕೇಳುವಂತಹ ಪ್ರಶ್ನೆಗಳನ್ನ ಎಲ್ಲ ತೊಗೊಂಬಂದು ಅದನ್ನು ಪ್ರತಿಯೊಂದು ಬಿಡಿಸ್ತಾನೆ ಹೋಗ್ತಾ ಇರ್ತೀನಿ. ಓಕೆ, ಆದಷ್ಟು ಏನೈತಿ ನೆಕ್ಸ್ಟ್ ಚಿತ್ರಗಳಾಯಿತು, ಕನ್ನಡಿಯ ಪ್ರತಿಬಿಂಬ ಮತ್ತು ನೀರಿನ ಪ್ರತಿಬಿಂಬ ಅದ್ರ ಬಗ್ಗೆ ಕ್ಲಾಸನ್ನು ಮಾಡ್ತೀನಿ. ಒಟ್ಟಾರೆ ದೇವ್ರ ಒಳಗೆ ಮಾಡಲಿ, ಚೆನ್ನಾಗಿ ತಯಾರಿ ಮಾಡ್ಕೊಡ್ರಿ. ಮತ್ತು ಇದ್ರ ಮ್ಯಾಗ ಏನಾದರೂ ಡೌಟ್ ಇದ್ದರೆ ಅದನ್ನೇನಂತಿ ಸ್ಕ್ರೀನ್ಶಾಟ್ ಹುಡುಕಿಸಿಂದ ಸ್ನೇಹಜೀವಿ ಆಫೀಸಿಯಲ್ ಇನ್ಸ್ಟಾಗ್ರಾಮ್ದೊಳಗೆ ಮೆಸೇಜ್ ಹಾಕ್ರಿ, ರಿಪ್ಲೈ ಮಾಡ್ತೀನಿ. ಜೈ ಹಿಂದ್.